ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ರಾಹುಕೇತು 2025-26ರಲ್ಲಿ ಸಂಚಾರದಲ್ಲಿ ತುಲಾ ರಾಶಿಯವರು ಅನುಭವಿಸುವಂತಹ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬಂದು ನಿಮಗೆ ತುಲಾ ರಾಶಿ ಮತ್ತು ತುಲಾ ಲಗ್ನದಿಂದ ನಿಮಗೆ ಜಾತಕದಿಂದ 5ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರುತ್ತೆ. ಹಾಗೆ ಕೇತು ಬಂದು ನಿಮ್ಮ ಜನ್ಮ ರಾಶಿ ಅಥವಾ ಜನ್ಮ ಲಗ್ನಕ್ಕೆ 11ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರುತ್ತೆ. ಈಗ ಮೊದಲಿಗೆ ರಾಹುವಿನ ಬಗ್ಗೆ ನಾವು ನೋಡೋಣ. ಯಾಕಂದರೆ ರಾಹು ತನ್ನ ಸಂಚಾರ ಕಾಲದಲ್ಲಿ ಜನ್ಮಚಂದ್ರನಿಂದ ಅಥವಾ ಲಗ್ನದಿಂದ ನಿಮಗೆ 5ನೇ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಅಶುಭ ಫಲವನ್ನೇ ಕೊಡ್ತಾನೆ. ಯಾಕಂದರೆ 75 ಭಾಗವಾಗಿ. ಯಾಕಂದರೆ ಇಂತಹ ಸಂದರ್ಭದಲ್ಲಿ ಜಾತಕರು ಧನ ನಷ್ಟವನ್ನು ಮಾಡ್ಕೋತಾರೆ, ಅನಾವಶ್ಯಕವಾಗಿ ಖರ್ಚು ಮಾಡಿಕೊಳ್ಳುವಂಥದ್ದು, ಸಂತಾನಕ್ಕೆ ಸಮಸ್ಯೆ ಉಂಟಾಗುವಂಥದ್ದು. ಈಗ ಯಾರಾದರೂ IVU ಹೋಗುವಂತಹ ಸಂದರ್ಭದಲ್ಲಿ ನೀವು ತುಂಬ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಸಂತಾನದ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಅಧಿಕವಾಗಿ ಹಣ ಖರ್ಚು ಆಗುತ್ತೆ. ಜೊತೆಗೆ ನಿಮಗೆ ನಿಮ್ಮ ಮೊದಲನ ಪುತ್ರ ಅಂತ ಅಥವಾ ನಿಮ್ಮ ಮೊದಲನ ಸಂತಾನ ಏನಿದೆ ಅದು ನಿಧಾನ ಆಗುವಂಥದ್ದು. ಅಥವಾ ಈಗ ಯಾರಾದರೂ ಮದುವೆ ಆಗಿದ್ದರೆ ಸಂತಾನಕ್ಕೆ ಪ್ರಯತ್ನ ಆಗ್ತಾ ಇದ್ದರೆ ಅವರಿಗೆ ಸಂತಾನ ನಿಧಾನ ಆಗುವಂಥದ್ದು, ಅಥವಾ ನಿಮ್ಮ ಮೊದಲನೇ ಮಗ ಏನಾದರೂ ಅಥವಾ ಮಗಳು ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸದ ವಿಚಾರವಾಗಲಿ ಅಥವಾ ಒಂದು ಉದ್ಯೋಗದ ವಿಚಾರವಾಗಲಿ ಅಥವಾ ಹೈಯರ್ ಸ್ಟಡೀಸು, ಪ್ರೀತಿ ಪ್ರೇಮ ಈ ಥರ ವಿಚಾರದಲ್ಲಿ ನೀವು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹಾಗೆಯೇ ಮನಸ್ಸು ನಿಮ್ಮದು ತುಂಬ ಗಲಿಬಿಲಿಗೊಂಡಿರುತ್ತೆ. ಅದರ ಜೊತೆಗೆ ವಿವೇಚನೆಯನ್ನು ಸಮೇತ ಕಳ್ಕೊಳ್ತೀರಿ. ಯಾವಾಗಲೂ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಸ್ತ್ರೀಯರಿಂದ ಹೆಚ್ಚಿನ ರೀತಿಯಲ್ಲಿ ಅವಮಾನಗಳು ಉಂಟಾಗುತ್ತೆ. ಜೊತೆಗೆ ಬೇರೆ ಸ್ತ್ರೀಯರ ಜೊತೆಗೆ ಸೇರಿ ಕೆಟ್ಟ ಬುದ್ಧಿಗಳನ್ನು ಕಲಿಯುವಂಥದ್ದು ಆಗುತ್ತೆ. ಅದು ಗಂಡಸರೇ ಆಗಿರ್ಬೋದು ಅಥವಾ ಹೆಂಗಸರೇ ಆಗಿರ್ಬೋದು. ವಿವಾಹ ಜೀವನದಲ್ಲಿ ತೊಂದರೆ, ಜೊತೆಗೆ ನೀವು ನಿಮ್ಮ ಹೆಂಡತಿಯ ಜೊತೆ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇರಲ್ಲ, ಒಂಥರ ಗಲಿಬಿಲಿ ಆಗ್ತೀರಿ. ಹಾಗೆಯೇ ನಿಮಗೆ ಯಾರಾದರೂ ಮಾಲೀಕತ್ವ, ಯಾರಾದರೂ ಸ್ವಂತವಾಗಿ ಏನಾದರೂ ಕಾರ್ಯಗಳನ್ನು ಮಾಡ್ತಾ ಇದ್ದರೆ, ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಬಿಸ್ನೆಸ್ಸು ಅಥವಾ ಏನಾದರೂ ಒಂದು ಸ್ವಂತವಾಗಿ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ಒಂದು ಮಾಲೀಕರ ಮತ್ತು ಸಹೋದ್ಯೋಗಿಗಳ ಮಧ್ಯೆ ಒಂದು ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಹಾಗಾಗಿ ಯಾವುದೇ ಕೆಲಸದಲ್ಲಿ ಇರಲಿ, ನೀವು ಒಂದು ಮಾಲೀಕತ್ವ ಆಗಿರ್ಬೋದು ಅಥವಾ ಯಾವುದೇ ಬಿಸ್ನೆಸ್ ವಿಚಾರವಾಗಿರ್ಬೋದು, ನೀವು ಅತ್ಯಂತ ಸೂಕ್ತವಾದಂತಹ ಯೋಚನೆಯನ್ನು ಮಾಡಿ ಯಾವುದೇ ವ್ಯಕ್ತಿಯನ್ನು ಕೆಲಸದಿಂದ ತೆಗೆದು ಹಾಕಬೇಕಾದಂತಹ ಸಂದರ್ಭದಲ್ಲಿ ವಿವೇಕಯುಕ್ತರಾಗಿ ಯೋಚನೆಯನ್ನು ಮಾಡಿ ನೀವು ಆನಂತರದಲ್ಲಿ ಆ ವ್ಯಕ್ತಿಯನ್ನು ತೆಗೆದು ಹಾಕಬೇಕಾಗುತ್ತೆ. ಹಾಗೆ ಯಾವುದೇ ಪತ್ರಗಳನ್ನು ಸಹಿ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಸಹಿ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರಾದರೂ ಪ್ರೀತಿ ಪ್ರೇಮ ಪ್ರಣಯ ಅಥವಾ ಯಾರಾದರೂ ತುಂಬ ಲವ್ ಮಾಡ್ತಾ ಇದ್ರಿ ಅಥವಾ ನಾವು ಮನೆಯಲ್ಲಿ ವಿವಾಹಕ್ಕೆ ಹೇಳಬೇಕು ಅಂತ ಹೇಳಿದ್ರು ಇದು ಸೂಕ್ತವಾದಂತಹ ಸಮಯ. ಯಾಕಂದರೆ ನಿಮಗೆ ಗುರು ಬಂದು ಇಲ್ಲಿ 9ನೇ ಮನೆಯನ್ನು ಸಮೇತ ನೋಡ್ತಾನೆ. ಹಾಗಾಗಿ ಯಾವುದೇ ವಿವೇಚನೆಯಿಂದ ಮಾಡ್ತಿರೋ ಕೆಲಸ ಆಗ ತಾಳ್ಮೆಯಿಂದನೇ ನಡೆಯುತ್ತೆ. ಗಲಿಬಿಲಿ ಮಾಡ್ಕೊಳ್ಳುವಂಥದ್ದು ಅಥವಾ ಪ್ರೀತಿ ಪ್ರೇಮ ಮಾಡ್ತಾ ಇದ್ದೀನಿ ಅಂತೇಳಿ ಬೇರೆ ಹೊಟ್ಟೋಗುವಂಥದ್ದು, ತಂದೆ ತಾಯಿಂದನೇ ಬಿಟ್ಟು ಹೋಗುವಂಥದ್ದು, ತಂದೆ ತಾಯಿಂದಿರಿಗೆ ನೋವು ಕೊಟ್ಟು ಆ ಥರ ಹೋಗುವಂಥದ್ದು ಮಾಡಿಬಿಡಿ. ಯಾಕಂದರೆ ಗುರುದೃಷ್ಟಿ ಇರೋದ್ರಿಂದ ನಿಮಗೆ ಯಾವುದಾದ್ರೂ ಒಂದು ಗುರುಗಳ ಅಥವಾ ಒಂದು ಮನೆಯಲ್ಲಿ ದೊಡ್ಡವರು ಈ ಥರ ಅವರ ಆಶೀರ್ವಾದವನ್ನು ಪಡ್ಕೊಂಡು ಗುರು, ಯಾಕಂದರೆ ಮಕ್ಕಳು ಮಾತು ಕೇಳದೇ ಇದ್ದಂಥ ಸಂದರ್ಭದಲ್ಲಿ ಒಂದು ಗುರುಗಳ ಮುಖಾಂತರ ನಾವು ಅವರಿಗೆ ಒಂದು ಬುದ್ಧಿಯನ್ನು ಹೇಳಿಬಿಟ್ಟು ನಾವು ಪರಿಹಾರಗಳನ್ನು ನಾವು ಮಾಡಬೇಕಾಗುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ಸಮೇತ ಹೆಚ್ಚಿನವನ್ನ ಗಮನವನ್ನು ಕೊಡಿ ಅಂತ ಹೇಳ್ತೀನಿ. ಯಾಕೆಂದರೆ ನಿಮ್ಮ ಲಗ್ನ ಮತ್ತು ರಾಶಿಗೆ ಗುರು 9ನೇ ಮನೆಯಲ್ಲಿ ಇದ್ರೂ ನಿಮಗೆ ಅದು ನಿಮ್ಮ ಲಗ್ನಕ್ಕೆ 6ನೇ ಭಾವ ಅಥವಾ ರಾಶಿಗೆ 6ನೇ ಭಾವ ಆಗುತ್ತೆ. ಹಾಗೆ ನೀವು ಸಡನ್ನಾಗಿ ಅಪಘಾತಗಳು ಅಥವಾ ಸಡನ್ನಾಗಿ ತೊಂದರೆಗಳು ಅನುಭವಿಸುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಹೇಳ್ತಾ ಇರುವಂಥದ್ದು. ಹಾಗೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಕೇತು ಬಂದು ಜನ್ಮ ಚಂದ್ರನಿಂದ ಅಥವಾ ಜನ್ಮ ಲಗ್ನದಿಂದ 11ನೇ ಮನೆಯಲ್ಲಿ ಅಥವಾ ನಾವು ಏಕದಶ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಶುಭ ಫಲವನ್ನೇ ಕೊಡ್ತಾನೆ ಅಂತ ಹೇಳ್ತೀವಿ. ಅದರ ಜೊತೆಗೆ ನೀವು ಹೆಚ್ಚು ಲಾಭವನ್ನು ಪಡೀತೀರಿ. ಆದರೆ ನೀವೇನಾದರೂ 48 ವರ್ಷಗಳ ನಂತರದವರೇನಾದರೂ ಆಗಿದ್ರೆ ಹೆಚ್ಚು ಲಾಭವನ್ನು ಪಡೀತೀರಿ. ಜೊತೆಗೆ ವಿದೇಶ ಪರಸ್ಥಳ ಯಾತ್ರೆಯನ್ನು ನೀವು ಮಾಡ್ತೀರಿ. ಜೊತೆಗೆ ಪವಿತ್ರ ಯಾತ್ರೆಯನ್ನು ಕೈಗೊಳ್ತೀರಿ. ಉನ್ನತವಾದಂಥ ಆಧ್ಯಾತ್ಮಿಕ ಜೀವನಕ್ಕೂ ಹೋಗ್ತೀರಿ. ಯಾರಾದರೂ ಒಂದು ಜ್ಯೋತಿಷ್ಯ, ಮಾಂತ್ರಿಕ ಅಥವಾ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಒಂದು ಹೆಜ್ಜೆ ಇಡೋರಾಗಿದ್ದರೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಜ್ಞಾನ ಸಿಗುತ್ತೆ.
ಉತ್ತಮವಾದಂಥ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುತ್ತಾರೆ. ಜೊತೆಗೆ ಪುರಾತನ ಧಾರ್ಮಿಕ ಗ್ರಂಥಗಳು ಅಥವಾ ಪುರಾಣಗಳು, ಉಪನಿಷತ್ತುಗಳು ಏನಾದರೂ ಅಧ್ಯಯನ ಮಾಡೋದಾದರೆ ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಅವರು ಸಾಧನೆಯನ್ನು ಮಾಡಿ ಹೆಸರಾಂತ ವ್ಯಕ್ತಿಗಳು ಸಮೇತ ಆಗ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದೇನು ಅಂತಂದರೆ, ನೀವು ಹೆಚ್ಚಾಗಿ ನಿಮಗೆ ಯಾರೋ ಗೊತ್ತಿಲ್ಲದ ರೀತಿಯಲ್ಲಿ ದಾನವನ್ನು ನೀಡ್ತಾರೆ. ಖಂಡಿತವಾಗ್ಲೂ ನೀವು ಅದನ್ನು ತಗೋಬೋದು. ಹಾಗೆಯೇ ಉದ್ಯೋಗದಿಂದ ಮತ್ತು ಸ್ನೇಹಿತರಿಂದ ನಿಮಗೆ ಹೆಚ್ಚಿನ ಲಾಭವು ಗಳಿಸ್ತೀರಿ. ನಿಮಗೆ ಎರಡು ರೀತಿಯಂಥ ಒಂದು ಲಾಭ ಬರುತ್ತೆ. ಒಂದು ಅಡ್ಡ ಮಾರ್ಗದಿಂದ ಬರುವಂಥದ್ದು, ಇನ್ನೊಂದು ನೇಮ ನೀತಿ ನಿಷ್ಠೆಯಿಂದ ಬರುವಂಥದ್ದು ಅಂತ. ಯಾಕೆ ಅಂತಂದರೆ, ಇಲ್ಲಿ 11ನೇ ಮನೆಯಲ್ಲಿ ಪಾಪಗ್ರಹ ಆದಂತಹ ಕೇತು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ವ್ಯವಹಾರ, ಕೋರ್ಟು, ಕಾನೂನು ಬಾಹಿರ ಕೆಲಸಗಳಿಂದ ಆದಾಯ ಹೇಗೆ ಆಗಿರುತ್ತೋ ಅದೇ ಥರ ವ್ಯಾಪಾರಗಳಾಗಿರ್ಬೋದು, ಜೊತೆಗೆ ವ್ಯವಹಾರಗಳು ಅಂದರೆ ನಾವು ಗ್ಯಾಂಬ್ಲಿಂಗ್ ಅಂತಲೇ ಹೇಳ್ತೀವಲ್ಲ ಆ ಥರದಲ್ಲೂ ಇರುತ್ತೆ. ಆದರೆ ನೀವು ಏನು ಹೇಳ್ಬೋದು ಅಂತಂದರೆ, ನೀವು ಆರಿಸ್ಕೊಳ್ಳುವಂತಹ ದಾರಿ ಉತ್ತಮವಾದ ರೀತಿಯಲ್ಲಿ ನೀವು ಆರಿಸಿಕೊಂಡು ಅದರಿಂದ ಲಾಭವನ್ನು ತಂದುಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಶತ್ರುಗಳು ಸಮೇತ ನಿಮಗೆ ನಾಶವಾಗ್ತಾರೆ. ನೀವು ಮನೆ ಏನಾದರೂ ತಗೋಬೇಕು ಅಂತಿದ್ರೆ, ಸೈಟ್ ಏನಾದರೂ ತಗೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ವೈಭೋಗದ ಜೀವನವನ್ನು ಅನುಭವಿಸ್ತೀರಿ. ವ್ಯವಸಾಯ ಮಾಡೋರಿದ್ರೆ ಖಂಡಿತ ವ್ಯವಸಾಯದಿಂದ ಆದಾಯ ಆಗುತ್ತೆ. ವೃತ್ತಿಯಲ್ಲಿ ಉನ್ನತವಾದಂಥ ಅಂತಸ್ತನ್ನು ಅಥವಾ ಒಂದು ಸ್ಥಾನವನ್ನು ಪಡಿತೀರಿ. ವೃತ್ತಿಯಲ್ಲಿ ನಿಮಗೆ ಖಂಡಿತವಾಗ್ಲೂ 100ಕ್ಕೆ 100 ಪ್ರಮೋಷನ್ಸು ಸಿಗುತ್ತೆ. ಆದರೆ ದೇವರು ಅಥವಾ ನಿಮಗೆ ಯಾವುದೋ ಹಿಂದಿನ ಜನ್ಮದ ಪುಣ್ಯದ ಫಲದ ಮೇಲೆ ನಿಮಗೆ ಇದೆಲ್ಲವೂ ಲಭ್ಯ ಆಗುವಂತಹ ಸಂದರ್ಭದಲ್ಲಿ ನಿಮಗೆ ಸ್ವಯಂಕೃತ ಅಪರಾಧ, ಇವೆಲ್ಲ ಯಾಕಬೇಕು, ಇದೇ ಊರಲ್ಲಿ ಇದ್ದು ಹೀಗೆ ಕಾಲ ಕಳೆದ್ಬಿಡೋಣ, ಯಾಕಂದರೆ 48 ವರ್ಷ ಆಗೋಗಿದೆ, 50 ಆಗಿದೆ, ಇನ್ನೊಂದು 6 ವರ್ಷ ತಾನೇ ಪ್ರಮೋಷನ್, ಇನ್ನು ಯಾಕೆ ಬೇಕು, ಖಂಡಿತವಾಗ್ಲೂ ಅದು ಮಾಡಬೇಡಿ. ಇಲ್ಲಿ ಕೇತು ನಿಮಗೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ರಾಹು ನಿಮಗೆ ಕಮ್ಮಿ ಕೊಟ್ಟರು ಅಥವಾ ಅಶುಭ ಫಲಗಳನ್ನು ಕೊಟ್ಟರು, ಕೇತು ನಿಮಗೆ ಉನ್ನತವಾದಂತಹ ಫಲಗಳನ್ನೇ ಕೊಡ್ತಾನೆ. ಹಾಗಾಗಿ ನೀವು ನಿಮ್ಮ ಕುಲದೇವರ ಒಂದು ಸ್ಮರಣೆಯನ್ನು ಮಾಡಿ, ಅದರ ಜೊತೆಗೆ ನಿಮಗೆ ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ ಅಂತ 108 ಬಾರಿ ಪಠನೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರಾಹುವಿಗೆ ಸಂಬಂಧಪಟ್ಟಂತಹ ದೋಷಗಳು ಅಥವಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಂದರೆ 100ಕ್ಕೆ 100 ಆಗುವಂಥದ್ದು ನಿಮಗೆ 80 ಭಾಗ 20 ಭಾಗ ನಿಮಗೆ ಫಲ ಸಿಗುತ್ತೆ, ಇನ್ನು 80 ಭಾಗ ಸಿಗದೇ ಇರ್ಬೋದು. ಯಾಕೆಂದರೆ ನಿಮಗೆ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನಿಮಗೆ ಕೇತುವಿನ 11ನೆಯ ಮನೆಯ ಫಲ ಅಂತ ನಾವೇನು ಹೇಳ್ತೀವಿ, ಖಂಡಿತವಾಗ್ಲೂ ನಿಮಗೆ ಅದಕ್ಕೆ ಹೊಡೆತ ಸಿಗುತ್ತೆ. ಇದು ಓವರಾಲ್ ಆಗಿ ನಾವು ಪ್ರಿಡಿಕ್ಷನ್ಸು ಮಾಡುವಂಥದ್ದು. ಆದರೂ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ನಾವು ನೋಡಿ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆನಂತರ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನ ಪರಿಹಾರಕ್ಕೆ ದಾರಿಯಾಗುತ್ತೆ. ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಮದ್ದಿಡು ಕ್ರಿಯೆಗೆ ಎಲ್ಲೂ ಪರಿಹಾರ ಆಗದಿದ್ದಂತಹ ಸಂದರ್ಭದಲ್ಲಿ ನನ್ನಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಹಾಗೆ ಇಂಥ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತು ಚಾನಲ್ನ ಮೊದಲನೇ ಬಾರಿಗೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.